ಹಾಯ್, ನಾನಿವತ್ತು ಮಿನಿ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು SDM ಸ್ಕೂಲಲ್ಲಿ ಮಕ್ಕಳ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಸ್ಕೂಲಿನ ಮಕ್ಕಳಿಗೆ ಅಂದರೆ 3ರಿಂದ 5 ವರ್ಷದ ಮಕ್ಕಳಿಗೆ ಕಲರ್ ಕಾಂಪಿಟಿಷನ್ ಕೂಡ ಇತ್ತು. ಆ ಕಾಂಪಿಟಿಷನ್ಗೆ ನಾನು ನನ್ನ ಮಗಳ ಹೆಸರು ಕೂಡ ಕೊಟ್ಟಿದ್ದೆ. ಹಾಗಾಗಿ ನಾನು ಅವಳನ್ನು ಕರ್ಕೊಂಡು SDM ಸ್ಕೂಲಿಗೆ ಬಂದಿದ್ದೀನಿ. ಇವತ್ತು ನಾನು ಅವಳನ್ನು ಹೆಸರು ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇವಾಗಲೇ ನಾವು ಕಾಂಪಿಟಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದರೆ ಮುಂದೆ ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸೋಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಆ ಕಾರಣಕ್ಕೆ ನಾನು ಅವಳನ್ನು ಕಾಂಪಿಟಿಷನ್ಗಳಿಗೆ ಸೇರಿಸ್ತಾ ಇದ್ದೀನಿ. ಮಕ್ಕಳಿಗೆ ಪಠ್ಯದ ವಿಷಯ ಮಾತ್ರ ಅಲ್ಲದೆ ಪಠ್ಯೇತರ ವಿಷಯಗಳಲ್ಲೂ ನಾವು ಅವರನ್ನು ಭಾಗವಹಿಸೋಕೆ ಎನ್ಕರೇಜ್ ಮಾಡಬೇಕು. ಕಲರಿಂಗ್ ಮಾಡೋದಕ್ಕೆ 1 ಅವರ್ ಟೈಮ್ ಇತ್ತು, ಆದರೆ ಹೆಚ್ಚಿನ ಮಕ್ಕಳು ಬೇಗನೆ ಕಲರ್ ಕೊಟ್ಟು ಮುಗಿಸಿದ್ರು. ಇವಳು ನಿಧಾನವಾಗಿ ಕೊಡ್ತಾ ಇದ್ಲು. ಕಲರಿಂಗ್ ಮಾಡಿದ ಎಲ್ಲ ಮಕ್ಕಳಿಗೂ ಗಿಫ್ಟ್ ಕೂಡ ಕೊಟ್ಟಿದ್ರು. ಯಾವುದೇ ಕಾಂಪಿಟಿಷನ್ಗೆ ಹೋದಾಗ ನಮ್ಮ ಮಕ್ಕಳಿಗೆ ಪ್ರೈಸ್ ಬರಲಿ ಅನ್ನೋ ಆಸೆ ತಾಯಂದಿರಾಗಿ ನಮ್ಮ ಮನಸ್ಸಲ್ಲಿ ಇರುತ್ತೆ. ಆದರೆ ಆ ಒತ್ತಡನ ನಾವು ಮಕ್ಕಳ ಮೇಲೆ ಹಾಕಬಾರ್ದು, ಅವರನ್ನು ಫ್ರೀಯಾಗಿ ಬಿಟ್ಟು ಬಿಡಬೇಕು. ಮಕ್ಕಳು ಏನು ಮಾಡಿದ್ರು ಚಂದನೆ. ಹಾಗಾಗಿ ಆ ದಿನ ಅವರು ಖುಷಿಯಿಂದ ಎಂಜಾಯ್ ಮಾಡಿದ್ರೆ ಅಷ್ಟೇ ಸಾಕು. ನಂತರ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಅಲ್ಲಿ ವಿಜೇತರ ಲಿಸ್ಟಲ್ಲಿ ನನ್ನ ಮಗಳ ಹೆಸರು ಕರೆದಾಗ ನನಗೆ ಆಶ್ಚರ್ಯನೇ ಆಯಿತು. ಆದರೆ ಅದರ ಜೊತೆಗೆ ನನಗಾದ ಖುಷಿಗೆ ಮಿತಿಯೇ ಇರಲಿಲ್ಲ. ತುಂಬಾ ಖುಷಿ ಆಯಿತು ನನಗೆ. ನಂತರ ಗೇಮ್ಸಿಗೆ ಮತ್ತು ಫುಡ್ಡಿಗೆ ಮೊದಲೇ ಕೂಪನ್ ಮಾಡ್ಕೋಬೇಕಿತ್ತು. ಹಾಗಾಗಿ ನಾವಿಲ್ಲಿ ಬಂದು ಕೂಪನ್ನ ಮಾಡಿಸ್ಕೊಂಡ್ವಿ. ಇಲ್ಲಿ ಗೇಮ್ಸಿಗೆ ಫುಡ್ಡಿಗೆ ರಿಲೇಟೆಡ್ ಆಗಿ ತುಂಬಾ ಸ್ಟಾಲ್ಗಳಿತ್ತು. ಚೆನ್ನಾಗಿ ಆಟ ಆಡಿದ್ಲು, ತುಂಬಾ ಎಂಜಾಯ್ ಮಾಡಿದ್ಲು ಆ ದಿನಾನ. ನಾನು ಅವಳಿಗೆ ಇಷ್ಟರವರೆಗೆ ಕೈಗೆ ಮೊಬೈಲ್ ಕೊಟ್ಟಿಲ್ಲ. ಅವಳಿಗೆ ಪುಸ್ತಕ, ಪೆನ್ನು, ಟಾಯ್ಸ್, ಪೆನ್ಸಿಲ್, ಕ್ರೇಯಾನ್ಸ್ ಈ ಥರ ಕೊಟ್ಟೆ ಆಟ ಆಡಿಸ್ತಿದ್ದಕ್ಕೆ ಸಾರ್ಥಕ ಆಯಿತು. ಅವಳಿಗೆ ಡ್ರಾಯಿಂಗ್ಸ್ ಇದು ಕೆಲವೊಂದು ಟಿಪ್ಸ್ಗಳನ್ನು ಅವಳಪ್ಪ ಅವಳಿಗೆ ಹೇಳಿಕೊಡ್ತಾ ಇದ್ರು. ಹಾಗಾಗಿ ಅದೆಲ್ಲನೂ ನಾವು ಮಾಡಿದ್ದಕ್ಕೆ ಇವತ್ತು ಅವಳೊಂದು ಪ್ರೈಸ್ ತಂದಾಗ ನಮಗಾದ ಖುಷಿ ಅಷ್ಟಿಷ್ಟಲ್ಲ. ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಕೂರಿಸೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಇಷ್ಟರವರೆಗೆ ಒಂದು ಸಲನೂ ನಾನು ಇವಳ ಕೈಗೆ ಮೊಬೈಲ್ನ ಕೊಟ್ಟಿಲ್ಲ. ಇದೇ ಥರ ಟಾಯ್ಸಲ್ಲಿ ಆಟ ಆಡೋದು ಅಥವಾ ಕಲರ್ಸ್ ಮಾಡೋದು ಏನಾದರೂ ಒಂದು ಮಾಡ್ತಾ ಇರಲಿ ಅಂತ ಅವಳ ಜೊತೆ ನಾವು ಕೂಡ ಆಟ ಆಡ್ತಾ ಇರ್ತೀವಿ. ಕೆಲವೊಂದು ಸಲ ನಮಗೆ ಕೆಲಸಗಳಿದ್ದಾಗ ಕಷ್ಟ ಆಗುತ್ತೆ, ಆದರೂ ಅದನ್ನು ಮ್ಯಾನೇಜ್ ಮಾಡಿಕೊಂಡು ನಾವು ಮಕ್ಕಳಿಗೆ ಮೊಬೈಲ್ನ ಅವಾಯ್ಡ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಇವತ್ತಿನ ದಿನ ಈ ರೀತಿಯಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ಹಾಗೆ ನಮಗೂ ತುಂಬಾ ಖುಷಿ ಆಯಿತು. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಕಾಂಪಿಟಿಷನ್ಗಳು ಕೂಡ ಇದ್ದವು ಇವತ್ತು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.